ಹೇಳೇಮ್ಮ, ತುಂಬ ದಿನ ಆದ್ಮೇಲೆ ಸಿಕ್ಕಿದೀಯಾ. ಹಲೋ ಮಜಾಸ್, ಇದೇ ಅದಪ್ಪ ಬೆಣ್ಣೆ ದೋಸೆ ಹೋಟ್ಲು ಹೊಸ್ದಾಗಿ ಅಂತ ಅನ್ಕೊಂಡ್ರೆ ಹೊಸದಲ್ಲ ಗುರು. ಅಳುಬ್ರಿಗೆ ಮಾತ್ರ ಗೊತ್ತೇ ಇರುತ್ತೆ. ಅಲ್ಲಿಂದ ನಮ್ಮ ಅಮ್ಮಂಗೆ ಕತ್ರೆ ಗಿತ್ರೆ ಸಾಣೆ ಹಿಡಿಸ್ಕೊಂಡು ಟ್ರಾಫಿಕ್ನ ಹೊರಡೋಣ ಅಂತ ಹೊರಟೆ. ಏನ್ ಟ್ರಾಫಿಕ್ ಅಂತಂದ್ರೆ ಆ ಟ್ರಾಫಿಕ್ ನೋಡೋಣ, ಇಲ್ಲ ನನ್ನ ತಲೆ ಇವ್ ಹೆಲ್ಮೆಟ್ ಸಿಗಾಕೊಂಡಿರೋದು ನೋಡೋಣ ಅನ್ನಂಗೆ ಆಗ್ಬಿಡ್ತು ನೋಡ್ರಿ. ಅಲ್ಲಿಂದ ಸೀದಾ ಸಾಯಂಕಾಲ ಆಯ್ತು. ಸಾಯಂಕಾಲ ಫಸ್ಟ್ ಟೈಮ್ ನಾನು ಗ್ಲಾಸ್ ಹೌಸಿಗೆ ಹೋದೆ, ಅದು ಕೂಡ ರಾತ್ರಿ ಹೊತ್ತು ಅಂತ ಅನ್ಕೊಳ್ರಿ. ಆ ಲೈಟಿಗೂ ಆ ಗ್ಲಾಸಿಂದ ರಿಫ್ಲೆಕ್ಷನಿಗೂ ಮಸ್ತ್ ಅಂತ ಅನ್ಕೊಂಬಿಡ್ರಿ. ಮತ್ತೆ ಅಲ್ಲಿಂದ ಸರಕ್ಕನ ಈ ಕಡೆಗೆ ತಿರುಗಿದ್ರೆ ಯಾವ್ದೋ ಒಂದು ದೆವ್ವ ನಿಂತ್ಬಿಟ್ಟಿತ್ತು. ಆ ದೆವ್ವನ ಹತ್ರ ಹೋಗಿ ಯಾರಮ್ಮ ಅಂತ ಕೇಳಿದ್ಕೆ ನಮ್ಮ ಫ್ರೆಂಡ್ ನನಗೆ ದೆವ್ವ ಅಂತೀಯ ಅಂತಂದು ಇರೋ ಬರ ಶಾಪ್ ಆಗೀಪ ಏನೇನೈತೆ ಎಲ್ಲ ಹಾಕ್ಬಿಟ್ಲು. ಅಲ್ಲಿಂದ ಸೀದಾ ನಮ್ಮ ಫ್ರೆಂಡ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ. ಅವಳ ಚಿತ್ರ ಎಷ್ಟು ಬ್ಯೂಟಿಫುಲ್ ಆಗಿ ಬಿಡಿಸಿದ್ದೀನಲ್ಲ, ಯಾರಾದರೂ ಇದು ಎಷ್ಟು ಸೂಪರ್ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿಗೂ ಅವಳು ಆ ಜಂಬ ಮಾತ್ರ ಬಿಡಲಿಲ್ಲ, ಅಲ್ಲಿಗೂ ನಾನು ಕ್ಯೂಟ್ ಆಗಿದ್ದೀನಿ, ಅದಕ್ಕಿಂತ ತುಂಬ ಕ್ಯೂಟ್ ಆಗಿದ್ದೀನಿ ಅಂತ ನಾಟಕ ಹೊಡಿಯಾಕತ್ತಿದ್ಲು. ಇದಕ್ಕೆ ಹಿಂಗೆ ಮಾಡಿದರೆ ನಾನು ಇಷ್ಟು ಇನ್ನೂ ಅದ್ಭುತವಾಗಿ ಬಿಡಿಸಿರಿ ಹೆಂಗೆ ಅಂತ ಅನ್ಕೊಂಡೆ. ಅಲ್ಲಿಂದ ನಮ್ಮ ಫ್ರೆಂಡ್ ಅವರ ಅಮ್ಮ ಅಕ್ಕ ಅವರೆಲ್ಲ ಬಂದಿದ್ರು. ಅಲ್ಲಿಂದ ಸೀದಾ ಅವ್ರು ಊರಿಗೆ ಹೋಗ್ತಿದ್ರು. ಏನೋ ಒಂಥರ ಬೇಜಾರು ಅಂತ ಅನಿಸ್ತಿತ್ತು. ಮತ್ತೆ KSRTC ಬಸ್ ಸ್ಟ್ಯಾಂಡಾಗೆ ಬಸ್ ಎಷ್ಟೊತ್ತಿ ಬರ್ತತೆ ಅಂತಂದ್ರೆ ಬಸ್ಸು ಎಲ್ಲೋ ಆದಿ ತಪ್ಪಿಟ್ಟಿತೆ, ನಿಮಗೆ ಗೊತ್ತಿದ್ರೆ ಹೇಳ್ರಿ ಅಂತ ಅಂತಾರೆ. ಗೊತ್ತಿದ್ರೆ ಹೇಳ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಅದನ್ನ ಬಿಟ್ಟು ಹಿಂಗೆ ದಿಮಾಕ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಅಲ್ಲಿಂದ ಸೀದಾ ಇವರಿಬ್ಬರು ತುಂಬ ದಿನ ಆದಮೇಲೆ ಫ್ರೆಂಡ್ಸು, ಆಮೇಲೆ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಬೇರೆ ಸಿಕ್ಕಿದ್ರು. ಸೊ ಅದಕ್ಕೆ ಏನು ಕಷ್ಟ ಸುಖ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಬಟ್ ಏನೇ ಹೇಳ್ರಿ, ಫೈನಲಿ ಇವಳು ಪಾಪು ಮನೇಲಿ ಆಟಾಡ್ತಿದ್ದು ಅದು ಇದು ಎಲ್ಲ ನೋಡಿದ್ರೆ ಅವಳೋದ್ಮೇಲೆ ಮನೆ ಒಂಥರ ಖಾಲಿ ಖಾಲಿ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಕ್ಕ ಬಾ ಅಲ್ಲೋಗೋಣ, ಅಕ್ಕ ಬಾ ಇಲ್ಲಿಗೆ ಹೋಗೋಣ, ನನಗೆ ಚಾಕಿ ಬೇಕು ಚಾಕಿ, ಅದೆಲ್ಲ ನೆನಪಾದ್ರೆ ಒಂಥರ ಬೇಜಾರಾಗ್ಬಿಡ್ತು. ಸೊ ಇವತ್ತಿಗೆ ಇಷ್ಟೇ, ಬರೋಣ, ಬೈ.